ಮೂವಿ ಆಗಲಿ, ನೀವು ಇಷ್ಟು ವರ್ಷ ಪಟ್ಟಿರೋ ಕಷ್ಟ ನಾನು ಫಸ್ಟ್ ಸಿನಿಮಾಯಿಂದ ನೋಡ್ಕೊಂಡು ಬರ್ತಾನೆ ಇದ್ದೀನಿ. ನಾನು ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಹೇಳಿದ್ದೆ, ಹೀರೋ ಆಗೋಕ್ಕೆ ಹುಟ್ಟಿರೋನು ಅನೀಶು ಅಂತ. ಅದು ಅಟ್ಲೀಸ್ಟ್ ಇಲ್ಲಿಂದ ಆದರೂ ಪ್ರೂವ್ ಆಗೋಗ್ಲಿ. ಆ್ಯಂಡ್ ಪ್ರೊಡ್ಯೂಸರ್ಸ್ ಪ್ರಶಾಂತ್, ಶ್ರೀಕಾಂತ್ ಈಸ್ ಮೋರ್ ಲೈಕ್ ಮೈ ಬ್ರದರ್. ಶ್ರೀಕಾಂತ್, ಪ್ರಶಾಂತ್ ತುಂಬ ಒಳ್ಳೇದಾಗಲಿ. ಫಿಟ್ಟಿಂಗ್ ಇಟ್ಬಿಟ್ಟಲ್ಲಪ್ಪ ಲಾಸ್ಟ್ಗಳು ಆಯ್ತು. ಓಕೆ, ಅಭಿಷೇಕ್ ಎಲ್ಲ ಇಷ್ಟು ಹೊಗಳ್ತಾ ಇದ್ದಾರೆ, ತುಂಬಾ ಚೆನ್ನಾಗಿದೆ. ಫಸ್ಟ್ ಬಂದು ನೋಡಿ, ಆಮೇಲೆ ರಿವ್ಯೂಗಳ ಕಡೆ ಗಮನ ಕೊಡಿ. ಫಸ್ಟ್ ರಿವ್ಯೂ ಯಾರು ಅವ್ರಿಗೇನು ಅನ್ಸುತ್ತೋ ಅವ್ರು ಹೇಳ್ತಾರೆ. ದಯವಿಟ್ಟು ಅದ್ರ ಬಗ್ಗೆ ಬೇಡ, ದಯವಿಟ್ಟು ಓಪನಿಂಗ್ ಬನ್ನಿ. 99 ರೂಪೀಸ್ ಟಿಕೆಟ್ ಇಟ್ಟಿದ್ದಾರೆ ಅಂದ್ರೆ ಎಲ್ರಿಗೂ ಸಿಗ್ಲಿ, ಎಲ್ರಿಗೂ ಅಫೋರ್ಡಬಲ್ ಆಗ್ಲಿ ಅಂತಾನೆ ಮಾಡಿದ್ದಾರೆ. ದಯವಿಟ್ಟು ಥಿಯೇಟರ್ಗೆ ಬನ್ನಿ, ಆಮೇಲೆ ನಿಮ್ ಇಷ್ಟ. ಚೆನ್ನಾಗಿಲ್ಲ ಅಂದ್ರೆ ಬೈಕೊಂಡು ಹೊರಟೋಗಿ, ಬಟ್ ಥಿಯೇಟರ್ ಫಸ್ಟ್ ಬಂದ್ಬಿಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಡಿಜಿಟಲ್ ಆಗಿರ್ಬೋದು, ಪ್ರಿಂಟ್ ಆಗಿರ್ಬೋದು, ಎಲ್ರಿಗೂ ನಮಸ್ಕಾರ. ತುಂಬಾ ಪ್ರಿಪೇರ್ ಆಗಿದ್ದೆ, ಏನ್ ಮಾತಾಡಬೇಕು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೂರ್ಯಭಾಯ್ ಫಾರ್ ಗ್ರೇಸಿಂಗ್ ದಿಸ್ ಇವೆಂಟ್. ಸೂರ್ಯಭಾಯ್ ನಂದು ಆಲ್ಮೋಸ್ಟ್ 1 ಡೆಕೆಡ್ ಇಂದ ಫ್ರೆಂಡ್ಸ್. ಅಂಡ್ ನಾನು ಯಾವಾಗಲೂ ಸೂರ್ಯಭಾಯ್ ಹೇಳಿದೆ, ಸರ್ ಸೂರ್ಯಭಾಯ್ ಬೇಗ ಡೈರೆಕ್ಟ್ ಮಾಡಿ ಅಂತ. ಅಂಡ್ ಐ ಸ್ಟಿಲ್ ರಿಮೆಂಬರ್ ಆ ಪೋಸ್ಟ್ ಪ್ರೊಡಕ್ಷನ್ ಟೈಮ್ ಅಲ್ಲಿ ದೇರ್ ವಾಸ್ ಅ ಇಶ್ಯೂ. ಇದು ಆ ಎಲ್ಲ ಒತ್ತಡವನ್ನು ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ದ ವೇ ಯು ವರ್ಕ್ ಫಾರ್ ಬಗೀರಾ ಅಂಡ್ ದ ರಿಸಲ್ಟ್ ಇಸ್ ಆಸಮ್. ನಾನು ಮಾದೇಶ್ವರಕ್ಕೆ ಹೋಗಿದ್ದೆ ಸೂರ್ಯಭಾಯ್. ಅಂದ್ರೆ ಒಂದು ಪೀರಿಯಡ್ ಅಲ್ಲಿ ಮುರಳಿ ಸರ್ ಕತೆ ಆಗೋಯ್ತು, ಮುರಳಿ ಸರ್ ಅಷ್ಟೇ, ಇದೆಲ್ಲ ಹೋಯ್ತು. ಉಗ್ರಂ ಕೊಟ್ರಿ, ಯಾರ್ಯಾರು ಮಾತಾಡೋದು ಎಲ್ಲಾರು ಮನೆ ಕಡೆ ಕಲಿಸ್ಕೊಟ್ರಿ ನೀವು. ದಿಸ್ ಇನ್ಸ್ಪೈರ್ಸ್ ಅಸ್ ನಿಜವಾಗ್ಲು. ಅಂದ್ರೆ ಅದೇ ಕಷ್ಟ ಪಡ್ತಿದ್ರೆ ದೇವ್ರು ಒಂದಿನ ಒಂದು ಫಲ ಸಿಗುತ್ತೆ ಅನ್ನೋದಕ್ಕೆ ಯು ಹ್ಯಾವ್ ಗಿವನ್. ನಮ್ಮಂತವ್ರಿಗೆ ಅದು ಇನ್ಸ್ಪೈರ್. ನಾನು ಐ ಸ್ಟಿಲ್ ರಿಮೆಂಬರ್ ಉಗ್ರಂನ ನಾನು ತುಂಬಾ ಪ್ರೌಡ್ ಆಗಿ ಹೈದರಾಬಾದ್ ಅಲ್ಲಿ ತೋರಿಸ್ತಿದ್ದೆ ನನ್ನ ಫ್ರೆಂಡ್ಸ್ಗೆ. ನೋಡ್ರ ನಮ್ಮ ಸಿನಿಮಾ ನೋಡಿ ಹೆಂಗ್ ಬಂದಿದೆ, ನೋಡಿ ಮುರಳಿ ಸರ್ ಅಂತ. ಸೊ ನೀವು ಏನೋ ಇಂಡಸ್ಟ್ರಿ ಹೇಳ್ತಾರೆ ಒಬ್ರಿಗೊಬ್ರು ಸಪೋರ್ಟ್ ಇಲ್ಲ ಅಂತ. ನಿಜವಾಗ್ಲು ಅಕಿರಾ ಟೈಮಲ್ಲಿ ಬಂದು ಕೇಳಿದೆ ನಿಮ್ಮನ್ನ, ಯುಡಿನ್ಸ್ ಏನು ವಾಸು ಕೇಳಿದೆ, ರಾಮಾನುಜನ ಕೇಳಿದೆ, ಈಗಲೂ ಮತ್ತೆ ಕೇಳಿದಾಗ ಯು ಸೈಡ್ ನಿನಗೋಸ್ಕರ ಬರ್ತೀನಿ ಅಂದಾಗ ಲಿಟ್ರಲಿ ಫೀಲ್ಸ್. ಎಲ್ಲರೂ ಹೇಳ್ತಾರೆ ಏನು ಅನೀಶ್ ಅದೃಷ್ಟ ಅಲ್ಲ, ಅನೀಶ್ ತುಂಬಾ ಅದೃಷ್ಟವಂತ ಅಂತೀರ. ಬಿಕಾಸ್ ದಿಸ್ ಸಪೋರ್ಟ್. ಒಂದು ಒಳ್ಳೆ ನಟ ಆಗಿರ್ಬೋದು, ಒಳ್ಳೆ ನಟ ಫ್ರೈಡೆ ಬಾಕ್ಸ್ ಆಫೀಸ್ ಅಲ್ಲಿ ಸೋತ್ರೆ ಅವ್ನು ಕೆಟ್ಟ ನಟ. ದಿಸ್ ಇಸ್ ಅ ವೆರಿ ಹಾರ್ಶ್ ರಿಯಾಲಿಟಿ ಇಂಡಸ್ಟ್ರಿ. ನಾನು ತಪ್ಪು ಅಂತ ಹೇಳಲ್ಲ. ಒಂದು ಸಾಮಾನ್ಯವಾದ ನಟನ ಬಾಕ್ಸ್ ಆಫೀಸ್ ಫ್ರೈಡೆ ಗೆದ್ರೆ ಅದು ಅದ್ಭುತ ಆಗುತ್ತೆ. ಅಂಡ್ ಐ ಡೋಂಟ್ ನೋ, ನಾನು ಎಲ್ಲರೂ ಪೇಷನ್ಸ್ ಇಂದ ಕಾದು ಒಂಚೂರು ರೆಸ್ಟ್ಲೆಸ್ ಆದಾಗ I wish him all the very best, Anish. That's all I would like to say. ನಿಮ್ಗೆ ಒಳ್ಳೇದಾಗ್ಲಿ. ಆರಾಮ್ ಅರವಿಂದ ಸ್ವಾಮಿ ನನಗೆ ಟೈಟ್ಲ್ ತುಂಬಾ ಇಷ್ಟ ಆಯ್ತು ಅಭಿ. ಆಕ್ಚುಲಿ ನಿಮ್ ಟೀಮಲ್ಲಿರೋ ಒಬ್ರಿಗೊಬ್ರಿಗೆ ಪ್ರೀತಿ ಕೊಡ್ತಾ ಇದೀರಲ್ಲ, ಇಂಟ್ರೆಸ್ಟ್ ಇದೆ. ನಮ್ ಹೀರೋ ಬೆಳಿಬೇಕಂತ ನೀವು ಹೀರೋಗ್ ಸಪೋರ್ಟ್ ಮಾಡಿ, ನಮ್ ಪ್ರೊಡ್ಯೂಸರ್ ಒಳ್ಳೇದಾಗ್ಲಿ ಅಂತ ಹೀರೋ ಮಾತಾಡ್ತಾ ಇದಾರೆ. ನನಗೆ ಆ ಫೀಲಿಂಗ್ ತುಂಬಾ ಇಷ್ಟ ಆಯ್ತು. ಬಹಳ ಒಳ್ಳೇದು. ಆಮೇಲೆ ಸುಖ ಇರೋ ಕಡೆನೆ ನೋವು ಬರೋದು. ಸಕ್ಸಸ್ ಆದ್ಮೇಲೆ ಫೇಲ್ಯೂರ್ ಬರೋದು, ಫೇಲ್ಯೂರ್ ಆದ್ಮೇಲೆ ಮತ್ತೆ ಸಕ್ಸಸ್ ಬರೋದು. ಸೊ ಈ ನಿಜಾಂಶನ ತಿಳ್ಕೋಬೇಕು. ಮಧ್ಯದಲ್ಲಿ ಈ ಜರ್ನಿ ಅನ್ನೋ ಜಾಗದಲ್ಲಿ ತಾಳ್ಮೆ ಇರಬೇಕು. ನನಗೆ ಬಹುಶಃ ನನ್ನ ಅದೃಷ್ಟ ಮಾಡಿಲ್ಲ ಅಂತ ತುಂಬಾ ಕಡೆ ಹೇಳಿದ್ದೀನಿ. ಬಹುಶಃ ನಮ್ಮ ಹಾರ್ಡ್ ವರ್ಕ್, ನನ್ನ